ಇನ್ನು ಇದೆಲ್ಲದರ ಮಧ್ಯೆ ಡಿಕೆ ಸಂಪುಟ ಅಂದ್ರೆ ಎರಡನೇ ಹಂತದ ಸಂಪುಟಕ್ಕೆ ಸೇರಲು ಶಾಸಕರ ಕಸರತ್ತು ಕೂಡ ಮುಂದುವರೆದಿದೆ. ಹಿರಿಯರು ಕಿರಿಯರು ದೆಹಲಿ ಮಟ್ಟದಲ್ಲಿ ನಾಯಕರ ಭೇಟಿ ಮಾಡ್ತಾ ಇದ್ದಾರೆ, ಲಾಬಿ ನಡೆಸ್ತಾ ಇದ್ದಾರೆ. ಇತ್ತ ರಾಜ್ಯದಲ್ಲಿ ಆಕಾಂಕ್ಷಿಗಳ ಬೆಂಬಲಿಗರು ಪೂಜೆ ಪುನಸ್ಕಾರ, ಪ್ರತಿಭಟನೆ, ವಿಷ ಸೇವನೆ ಯತ್ನದಂತಹ ಹೈಡ್ರಾಮಾಗಳನ್ನ ಕೂಡ ಮಾಡ್ತಿದ್ದಾರೆ. ಶಿವ ಸರ್ಕಾರದಲ್ಲಿ ಸಚಿವ ಸಂಪುಟ 2.0 ಸರ್ಕಸ್. ಸಚಿವಾಕಾಂಕ್ಷಿಗಳ ಬೆಂಬಲಿಗರಿಂದ ಪೂಜೆ, ಹೈಡ್ರಾಮಾ. ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ರಚನೆಯಾಗಿ 10 ದಿನಗಳಾಗಿವೆ. ಮೊದಲ ಹಂತದ ಸಂಪುಟದ ಸಚಿವರು ಕೂಡ ಕೆಲಸ ಕಾರ್ಯ ಆರಂಭಿಸಿದ್ದಾರೆ. 13 ಸ್ಥಾನ ಭರ್ತಿಯಾಗಿದ್ದು 20 ಸಚಿವ ಸ್ಥಾನಗಳು ಖಾಲಿ ಇವೆ. ಎರಡನೇ ಹಂತದಲ್ಲಿ ಸಂಪುಟ ವಿಸ್ತರಣೆಗೆ ಸಿಎಂ ಡಿಕೆ ಶಿವಕುಮಾರ್ ಕೂಡ ಚರ್ಚೆ ಮಾಡ್ತಿದ್ದಾರೆ. ಇತ್ತ ಸಚಿವಾಕಾಂಕ್ಷಿಗಳ ಪಟ್ಟಿಯೂ ದೊಡ್ಡದಾಗ್ತಿದೆ. ಹಿರಿಯರು, ಹೊಸಬರು, ಜಿಲ್ಲಾವಾರು, ಜಾತಿವಾರು ಹೀಗೆ ವಿವಿಧ ಕೋಟಾದಡಿ ಮಂತ್ರಿಗಿರಿ ಗಿಟ್ಟಿಸಲು ಶಾಸಕರು ಲಾಬಿ ಮಾಡ್ತಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಕಾಂಗ್ರೆಸ್ ಹಿರಿಯ ಶಾಸಕ ಆರ್.ವಿ. ದೇಶಪಾಂಡೆ ಬೇಡಿಕೆ ಇಟ್ಟಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾಗಿ ಮಂತ್ರಿಗಿರಿ ನೀಡುವಂತೆ ಮನವಿ ಮಾಡಿದ್ದಾರೆ. ಬಳಿಕ ಮಾತನಾಡಿದ ಅವರು, ಸಚಿವ ಸ್ಥಾನ ನೀಡೋದು ಸಿಎಂ ಮತ್ತು ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತಂದ್ರು. ಕ್ಯಾಬಿನೆಟ್ ಏನ್ ಮಾಡೋದಿದ್ದಾರ ಚೀಫ್ ಮಿನಿಸ್ಟರ್ ಮತ್ತು ಹೈಕಮಾಂಡ್ ಕೂಡ ಡಿಸ್ಕಸ್ ಮಾಡ್ತಾರೆ. ಅದ್ರ ಬಗ್ಗೆ ನಾ ಏನು ವ್ಯಾಖ್ಯಾನ ಮಾಡೋದಿಲ್ಲ, ಏನು ಮಾತಾಡ್ಲಿಕ್ಕೆ ಹೋಗುದು. ಪ್ರಬಲ ಆಕಾಂಕ್ಷಿ ತಾವು ಈ ಸರಿ ಆಕಾಂಕ್ಷಿ ಇವು ಒಂದ್ ಕಡೆ, ಡಿಸೈಡ್ ಮಾಡೋರು ಮಾನ್ಯ ಮುಖ್ಯಮಂತ್ರಿಗಳು, ಹೈಕಮಾಂಡ್. ಸಿಎಂ ಡಿಕೆ ಶಿವಕುಮಾರ್ ಅತ್ಯಾಪ್ತ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಮಂತ್ರಿ ಆಗಬೇಕೆಂಬ ಆಸೆ ನನಗೂ ಇದೆ ಎಂದಿದ್ದಾರೆ. ಸಲೀಂ ಅಹ್ಮದ್ ನನಗೆ ಅವಕಾಶ ಸಿಗಬಹುದು ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಲ್ಲೇ ಇದ್ದಾರೆ, ಡಿಕೆ ಸಾಹೇಬ್ರಿದ್ದಾರೆ, ಮತ್ತು ಸಿದ್ದರಾಮಯ್ಯ ಅವರು ಇದ್ದಾರೆ. ಎಲ್ರಿಗೂ ಕೂಡ ನಮ್ಮ ಮನವಿಯನ್ನು ಕೊಟ್ಟಿದ್ದೀವಿ. ನೋಡೋಣ ಅವ್ರು ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ. ಆಸೆ ಇದೆ, ನಮಗೂ ಆಗಬೇಕು ಅಂತ ಹೇಳಿ ಹೈಕಮಾಂಡ್ ತೀರ್ಮಾನ ಮಾಡ್ಬೇಕಲ್ಲ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಖಂಡಿತ ಕೆಲಸ ಮಾಡ್ತೀವಿ. ಈ ಭಾಗ ಅಲ್ಪಸಂಖ್ಯಾತರಿಗೆ ಯಾವುದೇ ಒಂದು ಅವಕಾಶ ಸಿಗಲಿಲ್ಲ. ಕೊನೆಯದಾಗಿ ಜಬ್ಬಾಖಾನ್ ಹೊನ್ನಾಳಿಯವರು 22 ವರ್ಷ ಹಿಂದೆ ಮಂತ್ರಿ ಮಾಡಿದ್ರು. ಆ ಭಾಗ ಜನರು ಅಲ್ಲಿ ಅಲ್ಪಸಂಖ್ಯಾತರು ಕೊಡಬೇಕು ಅಂತ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಆ ಭಾಗದಿಂದ ಬಂದವನು ನಾನು. 3 ಜಿಲ್ಲೆಗಳಲ್ಲಿ ಚುನಾಯಿತ ಆದಂತಹ ನಾನು ವಿಧಾನ ಪರಿಷತ್ ಸದಸ್ಯ, ಚುನಾಯಿತ ಸದಸ್ಯ ನಾನು. ಗದಗ್, ಹಾವೇರಿ, ಧಾರವಾಡ ಜಿಲ್ಲೆಯಿಂದ ಚುನಾಯಿತನಾಗಿದ್ದೀನಿ. ಈ ಬಾರಿ ನನಗೆ ಅವಕಾಶ ಸಿಗುತ್ತಂತ ವಿಶ್ವಾಸ ಇದೆ. ಇನ್ನು ಗದಗ ಜಿಲ್ಲೆ ರೋಣ ಶಾಸಕ ಜಿಎಸ್ ಪಾಟೀಲ್ ಬೆಂಬಲಿಗರ ಪ್ರತಿಭಟನೆ ಜೋರಾಗಿದೆ. ಇಂದು ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಆಗ್ರಹಿಸಿ ವಿವಿಧ ಮಠಗಳ ಮಠಾಧೀಶರು ಬೃಹತ್ ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಶಾಸಕರ ಅಭಿಮಾನಿಯೊಬ್ಬ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿ ಹೈಡ್ರಾಮಾ ಮಾಡಿದ ಪ್ರಸಂಗವೂ ನಡೆಯಿತು. ಇನ್ನು ದೆಹಲಿ ಪ್ರವಾಸದಲ್ಲಿದ್ದ ಡಿಕೆ ನಿನ್ನೆ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿ ರಾಜ್ಯಕ್ಕೆ ಆಗಬೇಕಿರೋ ಕೆಲಸಗಳ ಕುರಿತು ಚರ್ಚಿಸಿದ್ರು. ಇಂದು ಸಿಎಂ ಡಿಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ರಾಧಾಕೃಷ್ಣನ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವು ಸಚಿವರನ್ನ ಭೇಟಿಯಾಗಿದ್ರು. ಇದೆಲ್ಲದರ ಮಧ್ಯೆ ಕುಮಾರಕೃಪಾ ಅತಿಥಿ ಗೃಹವನ್ನ ಸಿಎಂ ಗೃಹ ಕಚೇರಿ ಮಾಡಿದ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರೋ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಮುಂದಿನ 5 ವರ್ಷ ಡಿಕೆ ಶಿವಕುಮಾರ್ ಮುಂದುವರಿಯಲು ಬಿಟ್ರೆ ವಿಧಾನಸೌಧವನ್ನ ಏನ್ ಮಾಡ್ತಾರೋ ಅಂತ ನನಗೆ ಗಾಬರಿಯಾಗಿದೆ ಅಂತ ವ್ಯಂಗ್ಯವಾಡಿದ್ದಾರೆ. ಈಗ ಅದನ್ನ ಮನೆ ಮಾಡ್ಕೊಳ್ಳೋದಿರ್ಲಿ, ನನಗೆ ಡೌಟು ಏನಾದ್ರು ಈಗೇನೋ ಹೇಳ್ತಾವ್ರಲ್ಲ, ಮುಂದಿನ 8 ವರ್ಷ ನಾನೇ ಇರ್ತೀನಿ, ಮುಂದಿನ 5 ವರ್ಷ ಅಂತ ಹೇಳಿ. ಆ ಮುಂದಿನ 5 ವರ್ಷ ಇವ್ರು ಏನಾದ್ರೂ ಮುಂದುವರೆದು ಬಿಟ್ರೆ ವಿಧಾನಸೌಧ ಏನ್ ಮಾಡ್ತಾರೆ ಅಂತ ನನಗೆ ಗಾಬರಿ ಆಗಿದೆ. ಅದೇನೇ ಇದ್ರೂ ಸಿಎಂ ಡಿಕೆ ಮೊದಲ ಹಂತದ ಸಂಪುಟ ರಚಿಸಿದ್ದಾರೆ. ಎರಡನೇ ಹಂತದ ಸಂಪುಟ ವಿಸ್ತರಣೆ ಹೊತ್ತಿಗೆ ಎಲ್ಲೆಲ್ಲಿ ಏನೇನಾಗುತ್ತೋ ಅನ್ನೋ ಗಾಬರಿ ಕೈ ಪಡಸಾಲೆಯಲ್ಲಿ ಎದ್ದಿದೆ. ಬ್ಯೂರೋ ರಿಪೋರ್ಟ್, TV9.